ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇರಾನ್ ಮತ್ತು ಇಸ್ರೇಲ್ ನಡುವೆ ಭೀಕರ ಯುದ್ಧ ಶುರುವಾಗಿದೆ. ಇರಾನ್ ಅಮೆರಿಕ ವಾಯುನೆಲೆಯನ್ನೇ ಒಡಿಸ್ ಮಾಡಿದೆ. ಇರಾನ್ನ ರಾಜಧಾನಿ ಸಂಪೂರ್ಣವಾಗಿ ಧ್ವಂಸವಾಗಿದೆ ಮತ್ತು ಗಲ್ಫ್ ರಾಷ್ಟ್ರದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಇದು ಇಂದಿನ ಅತಿದೊಡ್ಡ ಮತ್ತು ಭಯಾನಕ, ಜಗತ್ತನ್ನೇ ನಡಗಿಸುವ ಬ್ರೇಕಿಂಗ್ ನ್ಯೂಸ್. ದಶಕಗಳಿಂದ ಹೊಗೆಯಾಡ್ತಾ ಇದ್ದ ದ್ವೇಷದ ಜ್ವಾಲೆ ಇದೀಗ ಸ್ಫೋಟಗೊಂಡಿದ್ದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿವೆ. ಇದರ ಪ್ರತೀಕಾರವಾಗಿ ಇರಾನ್ ಕೂಡ ತನ್ನ ಅತ್ಯಂತ ವಿನಾಶಕಾರಿ ಕ್ಷಿಪಣಿಗಳನ್ನ ಉಡಾವಣೆ ಮಾಡಿದ್ದು ಇಡೀ ಮಧ್ಯಪ್ರಾಚ್ಯ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ಈ ವಿಡಿಯೋದಲ್ಲಿ ನಾವು ಈ ಭೀಕರ ಯುದ್ಧದ ಪ್ರತಿಯೊಂದು ಆಯಾಮವನ್ನ, ಇದರ ಹಿಂದಿರುವ ಭೌಗೋಳಿಕ ರಾಜಕೀಯವನ್ನ ಮತ್ತು ನಮ್ಮ ಹೆಮ್ಮೆಯ ಭಾರತದ ಮೇಲೆ, ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಲಿಷ್ಠ ನಾಯಕತ್ವದಲ್ಲಿ ಭಾರತ ಈ ಬಿಕ್ಕಟ್ಟನ್ನ ಹೇಗೆ ಎದುರಿಸುತ್ತೆ ಎಂಬುದನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಸೊ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಜೊತೆಗೆ ಭಾರತ ಇರಾನ್ಗೆ ಸಪೋರ್ಟ್ ಮಾಡಬೇಕಾ ಅಥವಾ ಇಸ್ರೇಲ್ಗೆ ಸಪೋರ್ಟ್ ಮಾಡಬೇಕಾ, ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಫೆಬ್ರವರಿ 28, 2026ರಂದು ಜಗತ್ತು ಎಚ್ಚರಗೊಳ್ಳುವಷ್ಟರಲ್ಲಿ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧ ವಿಮಾನಗಳು ಬೆಂಕಿ ಮಳೆಯನ್ನ ಸುರಿಸಿದ್ವು. ಆಪರೇಷನ್ ಲಯನ್ಸ್ ರೋನ್ಸ್ ಎಂಬಂತಹ ಹೆಸರಲ್ಲಿ ನಡೆದಂತಹ ಈ ಕಾರ್ಯಾಚರಣೆಯು ಇರಾನ್ನ ಪರಮಾಣು ನೆಲೆಗಳು ಮತ್ತು ಸೇನಾ ಕಮಾಂಡೋ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡಿತ್ತು. ಟೆಹರಾನ್ ನಗರದ ಮಧ್ಯಭಾಗದಲ್ಲಿರುವಂತಹ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಕಚೇರಿಯ ಸಮೀಪವೇ ಭಾರಿ ಸ್ಫೋಟಗಳು ಸಂಭವಿಸಿವೆ. ಇಡೀ ಟೆಹರಾನ್ ನಗರ ದಟ್ಟವಾದ ಹೊಗೆಯಿಂದ ಆವೃತವಾಗಿದ್ದು ಬಹುಮಾಡಿ ಕಟ್ಟಡಗಳು ಧ್ವಂಸಗೊಂಡಿವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ದಾಳಿಯ ಬೆನ್ನಲ್ಲೇ ವಿಡಿಯೋ ಸಂದೇಶವೊಂದನ್ನ ಬಿಡುಗಡೆ ಮಾಡಿದ್ದು ಇರಾನ್ನಲ್ಲಿ ಪ್ರಮುಖ ಯುದ್ಧ ಕಾರ್ಯಾಚರಣೆಗಳು ಆರಂಭವಾಗಿವೆ ಅಂತ ಘೋಷಣೆ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಇರಾನ್ ಜೊತೆಗೆ ತಮ್ಮ ಸರ್ಕಾರವನ್ನ ಕಿತ್ತೊಗೆದು ಆಡಳಿತವನ್ನ ತಮ್ಮ ಕೈಗೆ ತೆಗೆದುಕೊಳ್ಳುವಂತೆ ಟ್ರಂಪ್ ನೇರ ಕರೆಯನ್ನ ನೀಡಿದ್ದಾರೆ. ಇದು ಕೇವಲ ಒಂದು ಸೇನಾ ಕಾರ್ಯಾಚರಣೆಯಾಗಿದ್ರೆ ಇರಾನ್ನಲ್ಲಿ ಆಡಳಿತ ಬದಲಾವಣೆ ತರುವ ಅಮೆರಿಕದ ಸ್ಪಷ್ಟ ಮತ್ತು ಆಕ್ರಮಣಕಾರಿ ನಡೆಯಾಗಿದೆ. ಟೆಹರಾನ್ ನಿವಾಸಿಗಳು ಭಯಗೊಂಡು ಬಂಕರ್ಗಳತ್ತ ಓಡ್ತಾ ಇದ್ದು ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ನ ಆರ್ಥಿಕತೆ ಮತ್ತು ದೈನಂದಿನ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಜನಸಾಮಾನ್ಯರು ಆತಂಕದ ನೆರಳಿನಲ್ಲಿ ಬದುಕ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕದ ಈ ಭೀಕರ ದಾಳಿಗೆ ಇರಾನ್ ಸುಮ್ಮನೆ ಕೂತಿಲ್ಲ. ಇರಾನ್ನ ಇಸ್ಲಾಮಿಕ್ ರಿವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ತನ್ನ ಬತ್ತಳಿಕೆಯಲ್ಲಿದ್ದಂತಹ ನೂರಾರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಮತ್ತು ಡ್ರೋನ್ಗಳನ್ನ ಏಕಕಾಲದಲ್ಲಿ ಉಡಾವಣೆ ಮಾಡಿದೆ. ಇರಾನ್ನ ಈ ಪ್ರತಿ ದಾಳಿಯ ತೀವ್ರತೆ ಎಷ್ಟಿತ್ತಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಅತಿದೊಡ್ಡ ವಾಯುನೆಲೆಗಳು ಬೆಂಕಿಗೆ ಆಹುತಿಯಾಗಿವೆ. ಕತಾರ್ನಲ್ಲಿರುವಂತಹ ಅಮೆರಿಕದ ಪ್ರಮುಖ ಸೇನಾ ನೆಲೆಯಾಗಿರುವಂತಹ ಅಲ್ ಹುದೈದ್ ಮೇಲೆ ಇರಾನ್ ನಿಖರವಾಗಿ ಕ್ಷಿಪಣಿ ದಾಳಿ ನಡೆಸಿದ್ದು ಅಲ್ಲಿನ ಅತ್ಯಾಧುನಿಕ ಉಪಗ್ರಹ ಸಂವಹನ ವ್ಯವಸ್ಥೆಯಾದ ಜಿಯೋಡೆಸಿಕ್ ಡೋಮ್ ಅನ್ನ ಸಂಪೂರ್ಣವಾಗಿ ನಾಶಪಡಿಸಿದೆ. ಕೇವಲ ಕತಾರ್ ಮಾತ್ರವಲ್ಲದೆ ಬಹ್ರೇನ್, ಯುಎಇ ಮತ್ತು ಕುವೈತ್ ನಲ್ಲಿರುವಂತಹ ಅಮೆರಿಕ ಮತ್ತು ಇಸ್ರೇಲ್ನ ಹಿತಾಸಕ್ತಿಗಳ ಮೇಲೂ ಕೂಡ ಇರಾನ್ ಮುಗಿಬಿದ್ದಿದೆ. ಅಬುದಾಬಿಯಲ್ಲಿ ಕ್ಷಿಪಣಿ ದಾಳಿಯಿಂದ ಸಾವು ನೋವು ಸಂಭವಿಸಿದೆ. ದುಬೈನ ವಿಶ್ವವಿಖ್ಯಾತ ಬುರ್ಜ್ ಖಲೀಫಾವನ್ನು ಸುರಕ್ಷಿತ ದೃಷ್ಟಿಯಿಂದ ಕೇವಲ ನಿಮಿಷಗಳ ಅಂತರದಲ್ಲಿ ಸಂಪೂರ್ಣವಾಗಿ ಖಾಲಿ ಮಾಡಿಸಲಾಗಿದೆ. ಇಡೀ ಗಲ್ಫ್ ವಲಯದ ವಾಯು ಪ್ರದೇಶವನ್ನ ತಕ್ಷಣವೇ ಮುಚ್ಚಲಾಗಿದ್ದು ವಾಣಿಜ್ಯ ವಿಮಾನಯಾನ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇರಾನ್ ತನ್ನ ಅಸ್ತಿತ್ವದ ಉಳಿವಿಗಾಗಿ ನಡೆಸ್ತಾ ಇರುವಂತಹ ಈ ಹೋರಾಟವು ಇಡೀ ಮಧ್ಯಪ್ರಾಚ್ಯವನ್ನ ಕೆಲವು ಗಂಟೆಗಳಲ್ಲಿ ಬೆಂಕಿಯ ಕುಲುಮೆಗೆ ತಳ್ಳಿದೆ. ಇನ್ನೊಂದೆಡೆ ಇಸ್ರೇಲ್ನಾದ್ಯಂತ ಯುದ್ಧದ ಸೈರನ್ಗಳು ನಿರಂತರವಾಗಿ ಮುಳುಗ್ತಾ ಇವೆ. ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಡ್ಜಾ ಅವರು ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ. ಇರಾನ್ ನಿಂದ ಹಾರಿ ಬರ್ತಾ ಇರುವಂತಹ ನೂರಾರು ಕ್ಷಿಪಣಿಗಳನ್ನ ಆಕಾಶದಲ್ಲೇ ಒಡೆದುರುಳಿಸಲು ಇಸ್ರೇಲ್ನ ಐರನ್ ಡೋಮ್, ಡೇವಿಡ್ ಸ್ಲಿಂಗ್ ಮತ್ತು ಬಾಣದಂತಹ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳು ಹಗಲಿರುಳು ಕಾರ್ಯಾಚರಣೆ ನಡೆಸ್ತಾ ಇವೆ. ಟೆಲ್ ಅವೀವ್ನ ಬೆನ್ ಗುರಿಯನ್ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ತಮ್ಮ ಲಗೇಜ್ಗಳನ್ನ ಅಲ್ಲೇ ಬಿಟ್ಟು ಪ್ರಾಣ ರಕ್ಷಣೆಗಾಗಿ ಶೆಲ್ಟರ್ಗಳತ್ತ ದಿಕ್ಕಾಪಾಲಾಗಿ ಓಡ್ತಾ ಇರುವ ದೃಶ್ಯಗಳು ಜಾಗತಿಕ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇವೆ. ಇನ್ನು ಇಸ್ರೇಲ್ ಸರ್ಕಾರವು ತನ್ನ ನಾಗರಿಕರಿಗೆ ಅನಗತ್ಯವಾಗಿ ಮನೆಯಿಂದ ಹೊರಬಾರದಂತೆ ಮತ್ತು ಬಂಕರ್ಗಳ ಸಮೀಪವೇ ಇರುವಂತೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ಈ ಘರ್ಷಣೆಯ ನಡುವೆ ಅತ್ಯಂತ ಕರುಣಾಜನಕ ಮತ್ತು ಅಮಾನವೀಯ ಸಂಗತಿ ಏನಂದ್ರೆ ದಕ್ಷಿಣ ಇರಾನ್ನ ಮಿನಾಬ್ ಎಂಬಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತಹ ಭೀಕರ ದಾಳಿಯಲ್ಲಿ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯೊಂದು ಧ್ವಂಸಗೊಂಡು 40ಕ್ಕೂ ಹೆಚ್ಚು ಮುಗ್ಧ ಮಕ್ಕಳು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಯುದ್ಧದ ಭೀಕರತೆ ಕೇವಲ ಸೇನಾ ನೆಲೆಗಳಿಗೆ, ಶಸ್ತ್ರಾಸ್ತ್ರಗಳಿಗೆ ಸೀಮಿತವಾಗದೆ ಯುದ್ಧಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲದ ಸಾಮಾನ್ಯ ನಾಗರಿಕರ ರಕ್ತಪಾತಕ್ಕೂ ಕಾರಣವಾಗ್ತಾ ಇರುವುದು ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಾಗಿದೆ. ಇನ್ನು ಈ ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಇಡೀ ಪ್ರಪಂಚದ ಕಣ್ಣು ಹೆಮ್ಮೆಯ ಭಾರತದತ್ತ ನೆಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಅಕ್ಷರಶಃ ನರಕವೇ ಸೃಷ್ಟಿಯಾದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಲಿಷ್ಠ ರಾಷ್ಟ್ರೀಯವಾದಿ ಸರ್ಕಾರವು ಅತ್ಯಂತ ಪ್ರಬುದ್ಧ, ದೂರದೃಷ್ಟಿಯ ಮತ್ತು ದೃಢವಾದ ಹೆಜ್ಜೆಗಳನ್ನು ಇಡ್ತಾ ಇದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ತಕ್ಷಣವೇ ಜಾಗತಿಕ ಮಟ್ಟದಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದು ಎಲ್ಲಾ ರಾಷ್ಟ್ರಗಳು ತಕ್ಷಣವೇ ಸಂಯಮ ಕಾಯ್ದುಕೊಳ್ಳುವಂತೆ ಮತ್ತು ರಾಜತಾಂತ್ರಿಕ ಮಾತುಕತೆಯ ಮೂಲಕವೇ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತೆ ಕಟುವಾಗಿ ಆಗ್ರಹಿಸಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತು ಇಸ್ರೇಲ್ನಲ್ಲಿ ಲಕ್ಷಾಂತರ ಭಾರತೀಯರು ಉದ್ಯೋಗವನ್ನ ಅರಿಸಿಕೊಂಡು ನೆಲೆಸಿದ್ದಾರೆ. ಅವರ ಪ್ರಾಣ ರಕ್ಷಣೆ ಮತ್ತು ಸುರಕ್ಷತೆಯೇ ಭಾರತ ಸರ್ಕಾರದ ಮೊದಲ ಆದ್ಯತೆ, ಅತ್ಯುನ್ನತ ಆದ್ಯತೆಯಾಗಿದೆ. ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ವಿಶ್ವಮಟ್ಟದಲ್ಲಿ ಗಳಿಸಿರುವಂತಹ ಗೌರವ, ಸ್ನೇಹ ಮತ್ತು ರಾಜತಾಂತ್ರಿಕ ಪ್ರಭಾವದಿಂದಾಗಿ ಭಾರತವು ಇಂದು ಅಮೆರಿಕ, ಇಸ್ರೇಲ್ ಮತ್ತು
ಮತ್ತು ಇರಾನ್ 3 ಬದ್ಧ ದ್ವೇಷಿ ಬಣಗಳೊಂದಿಗೂ ಏಕಕಾಲದಲ್ಲಿ ಉತ್ತಮ ಮತ್ತು ವಿಶ್ವಾಸಾರ್ಹ ಬಾಂಧವ್ಯ ಹೊಂದಿರುವ ಜಗತ್ತಿನ ಏಕೈಕ ವಿಶ್ವಗುರುವಾಗಿ ಹೊರಹೊಮ್ಮಿದೆ. ಮೋದಿ ಸರ್ಕಾರದ ಈ ಅಭೂತಪೂರ್ವ ವಿದೇಶಾಂಗ ನೀತಿಯಿಂದಾಗಿಯೇ ಇಂದು ಯಾವುದೇ ಭಾರತೀಯನು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯುದ್ಧದ ಸಂಘರ್ಷದಲ್ಲಿದ್ದರೂ ಕೂಡ ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಅವರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆಯುವಂತಹ ಅಚಲವಾದ ವಿಶ್ವಾಸ ದೇಶವಾಸಿಗಳಲ್ಲಿ ಮೂಡಿದೆ. ಇತರ ಪಾಶ್ಚಿಮಾತ್ಯ ದೇಶಗಳು ಯುದ್ಧದ ಬೆಂಕಿಯಲ್ಲಿ ಬೇಯ್ತಾ ಇರಬೇಕಾದ್ರೆ ಭಾರತವು ಸದೃಢ ನಾಯಕತ್ವದ ಅಡಿಯಲ್ಲಿ ತನ್ನ ಆಂತರಿಕ ಭದ್ರತೆ, ಗಡಿ ರಕ್ಷಣೆ ಮತ್ತು ಆರ್ಥಿಕ ಸ್ಥಿತಿಯನ್ನ ಅತ್ಯಂತ ಸಮರ್ಥವಾಗಿ ಕಾಯ್ದುಕೊಂಡಿದೆ ಎಂಬುದು ಪ್ರತಿಯೊಬ್ಬ ಸ್ವಚ್ಛ ಭಾರತೀಯನಿಗೂ ಕೂಡ ಹೆಮ್ಮೆಯ ವಿಚಾರವಾಗಿದೆ. ಇನ್ನು ಈ ಘೋರ ಯುದ್ಧವು ಕೇವಲ ನಿನ್ನೆ ಮೊನ್ನೆ ಹುಟ್ಟಿಕೊಂಡಿರುವಂತಹ ಈ ಎರಡು ದೇಶಗಳ ನಡುವಿನ ಗುಂಡಿನ ಚಕಮಕಿಯಲ್ಲ, ಇದು ದಶಕಗಳಿಂದ ಬೇರೂರಿರುವಂತಹ ಸೈದ್ಧಾಂತಿಕ ಹಾಗೂ ಭೌಗೋಳಿಕ ರಾಜಕೀಯ ಸಂಘರ್ಷದ ಪರಾಕಾಷ್ಠೆಯಾಗಿದೆ. 1676ರ ಇರಾನ್ನ ಇಸ್ಲಾಮಿಕ್ ಕ್ರಾಂತಿಯ ನಂತರ ಅಮೆರಿಕ ಮತ್ತು ಇಸ್ರೇಲ್ ಅನ್ನ ತನ್ನ ಬದ್ಧ ವೈರಿಗಳೆಂದು ಹಾಗೂ ದೊಡ್ಡ ಸೈತಾನ ಮತ್ತು ಚಿಕ್ಕ ಸೈತಾನ ಅಂತ ಇರಾನ್ ಘೋಷಣೆ ಮಾಡಿತ್ತು. ಅಂದಿನಿಂದ ಇಂದಿನವರೆಗೂ ಮಧ್ಯಪ್ರಾಚ್ಯದಲ್ಲಿ ತನ್ನ ಪ್ರಾಬಲ್ಯವನ್ನು ವಿಸ್ತರಿಸಲು ಇರಾನ್ ನಿರತವಾಗಿದ್ದು, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ, ಗಾಜಾ ಪಟ್ಟಿಯಲ್ಲಿ ಹಮಾಜ್ ಮತ್ತು ಹೇಮನ್ ನಲ್ಲಿ ಹೌತಿ ಬಂಡುಕೋರರಿಗೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ, ಹಣ ಮತ್ತು ತರಬೇತಿ ಬೆಂಬಲವನ್ನು ನೀಡುತ್ತಾ ಬಂದಿದೆ. ಈ ದೀರ್ಘಕಾಲದ ಪ್ರಾಕ್ಸಿ ಯುದ್ಧಗಳು ಈಗ ಎಲ್ಲ ಮಿತಿಗಳನ್ನ ಮೀರಿ ನೇರ ಮಹಾಯುದ್ಧಕ್ಕೆ ತಿರುಗಿವೆ. ಇರಾನ್ನ ಮಹತ್ವಾಕಾಂಕ್ಷೆಯ ಪರಮಾಣು ಕಾರ್ಯಕ್ರಮವು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಇಸ್ರೇಲ್ನ ಅಸ್ತಿತ್ವಕ್ಕೆ ಕಂಟಕವಾಗಲಿದೆ. ಅವರು ಪರಮಾಣು ಬಾಂಬ್ಗಳನ್ನು ತಯಾರಿಸಲು ಕೇವಲ ಕೆಲವೇ ಹೆಜ್ಜೆಗಳ ಹಿಂದಿದ್ದಾರೆ ಎಂಬುದು ಇಸ್ರೇಲ್ ಮತ್ತು ಅಮೆರಿಕದ ಬಲವಾದ ವಾದ. ಹೀಗಾಗಿಯೇ ಇರಾನ್ ಪರಮಾಣು ಅಸ್ತ್ರವನ್ನ ಸಂಪೂರ್ಣವಾಗಿ ಸಿದ್ಧಪಡಿಸಿ ಪ್ರಯೋಗಿಸುವ ಮುನ್ನವೇ ಅದರ ಇಡೀ ಸೇನಾ, ಪರಮಾಣು ಮತ್ತು ಆಡಳಿತ ವ್ಯವಸ್ಥೆಯನ್ನ ಬುಡ ಸಮೇತ ನಾಶಪಡಿಸುವುದು ಈ ಆಪರೇಷನ್ ಲಯನ್ಸ್ ನ ಮುಖ್ಯ ಉದ್ದೇಶವಾಗಿದೆ. ಆದ್ರೆ ಇರಾನ್ ಅನ್ನ ಮಣಿಸುವುದು ಅಥವಾ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲಿಸುವುದು ಪಶ್ಚಿಮಾತ್ಯ ರಾಷ್ಟ್ರಗಳು ಅಂದುಕೊಂಡಷ್ಟು ಸುಲಭವಲ್ಲ. ಅದು ತನ್ನದೇ ಆದ ಬಲವಾದ ಭೂಗತ ಮಿಲಿಟರಿ ಜಾಲವನ್ನು ಹೊಂದಿದೆ. ಇದಷ್ಟೇ ಅಲ್ಲದೆ ರಷ್ಯಾ ಹಾಗೂ ಚೀನಾದಂತಹ ದೇಶಗಳ ಬಲವಾದ ಪರೋಕ್ಷ ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲವು ಇರಾನ್ಗಿದೆ. ಈ ಭೀಕರ ಯುದ್ಧದಲ್ಲಿ ಒಂದು ವೇಳೆ ರಷ್ಯಾ ಅಥವಾ ಚೀನಾ ನೇರವಾಗಿ ಸೇನಾ ಹಸ್ತಕ್ಷೇಪ ಮಾಡಿದ್ರೆ ಇದು ನಿಸ್ಸಂದೇಹವಾಗಿ ಇಡೀ ಜಗತ್ತನ್ನ ನಾಶಪಡಿಸುವಂತಹ ಮೂರನೇ ಮಹಾಯುದ್ಧದ ಮುನ್ನುಡಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಈ ಮಹಾಯುದ್ಧದ ಜಾಗತಿಕ ಮತ್ತು ಆರ್ಥಿಕ ಪರಿಣಾಮಗಳು ಊಹೆಗೂ ನಿಲುಕದಷ್ಟು ಭಯಾನಕವಾಗಿರಲಿವೆ. ಇಡೀ ಗಲ್ಫ್ ವಲಯದಲ್ಲಿ ಜಗತ್ತಿನ ತೈಲ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಪ್ರಮುಖ ಜೀವನಾಡಿಯಾಗಿದೆ. ಇನ್ನು ಜಗತ್ತಿನ 1/5 ಭಾಗದಷ್ಟು ಕಚ್ಚಾ ತೈಲ ಸಾಗಣೆಯಾಗುವ ಅಮ್ರುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ವಾಣಿಜ್ಯ ಹಡಗುಗಳ ಮೇಲೆ ದಾಳಿಯಾದ್ರೆ ಅಥವಾ ಇರಾನ್ ಆ ಜಲಸಂಧಿಯನ್ನ ಮುಚ್ಚಿದ್ರೆ ಜಾಗತಿಕ ತೈಲ ಜಿಲ್ಲೆಗಳು ಹಿಂದೆಂದೂ ಕಾಣದ ರೀತಿಯಲ್ಲಿ ಗಗನಕ್ಕೇರುತ್ತೆ. ಇದರಿಂದ ಅಮೆರಿಕ, ಯುರೋಪ್ ಸೇರಿದಂತೆ ಇಡೀ ವಿಶ್ವದ ಆರ್ಥಿಕತೆ ಅಕ್ಷರಶಃ ಕುಸಿಯುವ, ಹಣದುಬ್ಬರ ಮಿತಿ ಮೀರುವ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಜನಸಾಮಾನ್ಯರ ಕೈಗೆಟುಕುವಂತಹ ಅಪಾಯ ಸ್ಪಷ್ಟವಾಗಿದೆ. ಆದ್ರೆ ಭವಿಷ್ಯದ ಈ ಗಂಡಾಂತರವನ್ನ ಮೊದಲೇ ಅರಿತಿದ್ದಂತಹ ಭಾರತ ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ್ ಕಲ್ಪನೆಯ ಅಡಿಯಲ್ಲಿ ತನ್ನ ರಕ್ಷಣಾ ವಲಯವನ್ನ, ಶಸ್ತ್ರಾಸ್ತ್ರ ಉತ್ಪಾದನೆಗಳನ್ನ ಮತ್ತು ಆರ್ಥಿಕತೆಯನ್ನ ಅತ್ಯಂತ ಬಲಪಡಿಸಿಕೊಂಡಿರುವುದು ಈ ಸಮಯದಲ್ಲಿ ನಮಗೆ ಅತ್ಯಂತ ದೊಡ್ಡ ಶ್ರೀರಕ್ಷೆಯಾಗಿದೆ. ನಾವು ಭಾರತೀಯರು ಜಗತ್ತಿನಲ್ಲಿ ಎಂದಿಗೂ ಯುದ್ಧವನ್ನು ಬಯಸೋದಿಲ್ಲ, ಶಾಂತಿಯನ್ನೇ ಪ್ರತಿಪಾದಿಸ್ತೀವಿ. ಆದ್ರೆ ನಮ್ಮ ಮೇಲೆ ಅಥವಾ ನಮ್ಮ ದೇಶದ ಹಿತಾಸಕ್ತಿಗಳ ಮೇಲೆ ಯಾವುದೇ ಯುದ್ಧ ಅಥವಾ ಭಯೋತ್ಪಾದನೆ ಎದುರಾದ್ರೆ ಅದನ್ನ ನಿರ್ದಾಕ್ಷಿಣ್ಯವಾಗಿ ಹೊಸಕಿ ಹಾಕುವ, ಶತ್ರುಗಳ ನೆಲಕ್ಕೆ ನುಗ್ಗಿ ಹೊಡೆಯುವಂತಹ ತಾಕತ್ತು ಇಂದಿನ ನವ ಭಾರತಕ್ಕಿದೆ. ಏನೋ ಜಗತ್ತು ಮುಂದಿನ ದಿನಗಳಲ್ಲಿ ಎತ್ತ ಸಾಗ್ತಾ ಇದೆ ಎಂಬುದು ಸದ್ಯಕ್ಕೆ ಯಾರಿಗೂ ನಿಖರವಾಗಿ ತಿಳಿದಿಲ್ಲ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅತ್ಯಂತ ಆಕ್ರಮಣಕಾರಿ ಏಕಪಕ್ಷೀಯ ನೀತಿಗಳು ಮತ್ತು ಇರಾನ್ ಎಷ್ಟೇ ನಾಶವಾದ್ರೂ ಮಣಿಯದ ಪ್ರತೀಕಾರ ತೀರಿಸಿಕೊಳ್ಳುವ ಹಠ, ಈ ಎರಡು ಹಠಮಾರಿ ಧೋರಣೆಗಳು ಸೇರಿ ಇಂದು ಇಡೀ ಭೂಮಂಡಲವನ್ನ ಒಂದು ದೊಡ್ಡ ವಿನಾಶದ ಅಂಚಿಗೆ ತಂದು ನಿಲ್ಲಿಸ್ತಾ ಇವೆ. ಈ ಯುದ್ಧ ಮಿಸೈಲ್ ಅಥವಾ ಬಾಂಬ್ಗಳಿಂದಷ್ಟೇ ಅಲ್ಲದೆ ಇದು ಮಾಹಿತಿ ತಂತ್ರಜ್ಞಾನ, ಸೈಬರ್ ಯುದ್ಧ ಮತ್ತು ಮಾನಸಿಕ ಯುದ್ಧದ ಸ್ವರೂಪವನ್ನು ಪಡೆದುಕೊಂಡಿದೆ. ಪ್ರಪಂಚದಾದ್ಯಂತ ಷೇರು ಮಾರುಕಟ್ಟೆಗಳು ಪಾತಾಳಕ್ಕೆ ಕುಸಿತಾ ಇವೆ, ಚಿನ್ನದ ಬೆಲೆ ಏರಿಕೆಯಾಗ್ತಾ ಇದೆ. ಪ್ರತಿ ದೇಶವು ತನ್ನ ಸೇನೆಯನ್ನ ಸರ್ವಸನ್ನದ್ಧ ಸ್ಥಿತಿಯಲ್ಲಿ ಇರಿಸಿಕೊಳ್ಳುವ ಅನಿವಾರ್ಯತೆಗೆ ಸಿಲುಕಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದಂತಹ ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರದ ತಟಸ್ಥ ಮತ್ತು ಶಾಂತಿಪರ ನಿಲುವು ಜಗತ್ತಿಗೆ ದಾರಿದೀಪವಾಗಿದೆ. ವಿಶ್ವಸಂಸ್ಥೆ ಸೇರಿದಂತೆ ಜಾಗತಿಕ ಸಂಸ್ಥೆಗಳು ಈ ಯುದ್ಧವನ್ನು ತಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯ ದೌರ್ಬಲ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಇನ್ನು ಮುಂದಿನ ದಿನಗಳು ಇಡೀ ಮಾನವ ಕುಲಕ್ಕೆ ಅತ್ಯಂತ ನಿರ್ಣಾಯಕವಾಗಿದ್ದು, ಶಾಂತಿಯ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಅಥವಾ ಜಗತ್ತು ಮೂರನೇ ಮಹಾಯುದ್ಧದ ಬೆಂಕಿಗೆ ಆಹುತಿಯಾಗುತ್ತಾ ಕಾದ್ ನೋಡ್ಬೇಕಾಗಿದೆ. ದಿನೇ ದಿನೇ ಕ್ಷಣ ಕ್ಷಣಕ್ಕೂ ಬದಲಾಗ್ತಿರುವ ಈ ಜಾಗತಿಕ ಮಹಾಯುದ್ಧದ ಪ್ರತಿಯೊಂದು ನೈಜ ವಿಶ್ಲೇಷಕ ಮತ್ತು ಅತ್ಯಂತ ನಿಖರವಾದ ಅಪ್ಡೇಟ್ ಗಳನ್ನ ನಾವು ನಿಮ್ಮ ಮುಂದೆ ಪ್ರತಿದಿನ ಇಡ್ತಾನೆ ಇರ್ತೀವಿ. ರಾಷ್ಟ್ರಭಕ್ತಿ, ದೇಶ ಭದ್ರತೆ, ಜಾಗತಿಕ ವಿದ್ಯಮಾನಗಳ ನೈಜ ವರದಿಗಾರಿಕೆ ಮತ್ತು ಯಾವುದೇ ಒತ್ತಡಕ್ಕೆ ಮಣಿಯದ ನಿಖರವಾದ ವಿಶ್ಲೇಷಣೆಗಾಗಿ ದಯವಿಟ್ಟು ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ಈ ವಿಡಿಯೋವನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಹಂಚಿಕೊಳ್ಳಿ. ಈ ಯುದ್ಧದ ಬಗ್ಗೆ, ಇಸ್ರೇಲ್ ಮತ್ತು ಅಮೆರಿಕದ ನಡೆಯ ಬಗ್ಗೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.